ಅಧಿವೇಶನದ ಹೊತ್ತಲ್ಲೇ ಪಂಚಮಸಾಲಿ ಮೀಸಲಾತಿ ಹೋರಾಟದ ಕಿಚ್ಚು ಸರ್ಕಾರಕ್ಕೆ ವ್ಯಾಪಿಸುವ ಹಾಗೆ ಕಾಣಿಸ್ತಾ ಇದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ನಿಟ್ಟಿನಲ್ಲಿ ನಾವು ಮೊನ್ನೆಯಿಂದ ಹೇಳ್ತಾ ಇದ್ವಿ ಯಾವ ರೀತಿ ಹೋರಾಟವನ್ನ ಪಂಚಮಸಾಲಿ ಹೋರಾಟಗಾರರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ. ಬಟ್ ಇದು ಇನ್ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಕಾರಣ ಪಂಚಮಸಾಲಿ ಹೋರಾಟಕ್ಕೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ. ಹೇಗೆ ಅಂದ್ರೆ ನಾಳೆಯ ಪಂಚಮಸಾಲಿ ಟ್ರ್ಯಾಕ್ಟರ್ ರ್ಯಾಲಿಗೆ ನಿರ್ಬಂಧವನ್ನ ಹೇರಿ ಆದೇಶವನ್ನ ಹೊರಡಿಸಲಾಗ್ತಾ ಇದೆ. ಹೋರಾಟಕ್ಕೆ ಬರುವಂತಹ ವಾಹನಗಳಿಗೆ ತಡೆ ನೀಡಿ ಸರ್ಕಾರ ಆದೇಶವನ್ನು ಕೊಡ್ತಾ ಇದೆ. ಇದು ಸಹಜವಾಗಿ ಜಿಲ್ಲಾಡಳಿತದ ಈ ಕ್ರಮ ಸಹಜವಾಗಿ ಪಂಚಮಸಾಲಿ ಹೋರಾಟಗಾರರನ್ನ ಕೆರಳಿಸಿದೆ. 2A ಮೀಸಲಾತಿಗಾಗಿ ವರ್ಷಗಳಿಂದ ಹೋರಾಟ ನಡೆದುಕೊಂಡು ಬರ್ತಾ ಇದೆ. ಲಾಸ್ಟ್ ಟೈಮ್ ನಾವು ಗಮನಿಸಿದ್ವಿ ಹೇಗೆ ಈ ರೀಸ್ಟ್ರಕ್ಚರ್ ಅಂದ್ರೆ ಮರುವರ್ಗೀಕರಣ ಆಗಿತ್ತು ಈ ಜಾತಿಗಳಿಗೆ ಸಂಬಂಧಪಟ್ಟಂತೆ, ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಂತ. ಆದರೂ ಅದು ತೃಪ್ತಿಕರ ಆಗಿರಲಿಲ್ಲ. ಅದು ಜುಡಿಷಿಯಲ್ ಕಸ್ಟಡಿ ಸ್ಕ್ರೂಟಿನಲ್ಲಿ ಇದ್ರೂ ಕೂಡ ತೃಪ್ತಿಕರ ಆಗಿರಲಿಲ್ಲ ಅನ್ನುವಂತಹ ವಿಚಾರವನ್ನ ಜಯಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿದ್ರು. ಈ ಕಾರಣಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ರು. ಬಟ್ ಮೊನ್ನೆಯಿಂದ ಇದೇ ಕಲ್ಪನೆಯಲ್ಲಿ ಇದ್ದಂತಹ ಜಿಲ್ಲಾಡಳಿತ ಹೆಜ್ಜೆ ಹೆಜ್ಜೆಗೂ ಬ್ಯಾರಿಕೇಡ್ಗಳನ್ನು ಹಾಕೋದ್ರ ಮೂಲಕ ಪಂಚಮಸಾಲಿ ಹೋರಾಟಕ್ಕೆ ಆರಂಭಿಕ ಹಂತದಲ್ಲೇ ಅದನ್ನ ಹತ್ತಿಕ್ಕುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹೀಗಾಗಿ ಹೋರಾಟಗಾರರು ಇನ್ನು ಯಾವ ಹೆಜ್ಜೆಯನ್ನ ಇಡ್ತಾರೆ ಅನ್ನೋದು ಕುತೂಹಲ. ಟ್ರ್ಯಾಕ್ಟರ್ ರ್ಯಾಲಿಗಂತೂ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಯಾವುದೇ ರ್ಯಾಲಿಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಪರ್ಮಿಷನ್ ಬೇಕಾಗುತ್ತೆ ಜಿಲ್ಲಾಡಳಿತದ ವತಿಯಿಂದ. ಅದು ಕೂಡ ಇಷ್ಟು ದೊಡ್ಡ ಹೋರಾಟ ಅಂತ ಹೇಳಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ ರೈತರು ಬರ್ತಾರೆ ಅಂದಾಗ ಕುತೂಹಲ ಅಂತೂ ಇತ್ತು. ಯಾವ ರೀತಿ ಅವಕಾಶ ಮಾಡ್ಕೊಡ್ತಾರಾ ಇಲ್ವಾ ಅಂತ. ಒಂದ್ ವೇಳೆ ಆ ರೀತಿ ಏನಾದ್ರೂ ಟ್ರ್ಯಾಕ್ಟರ್ ಪರೇಡ್ ಅನ್ನ ರೈತರು ನಡೆಸ್ಬಿಟ್ಟಿದ್ರೆ, ನಿಮ್ಗೆ ಗುಜರಾತ್ ಅಲ್ಲಿ ಪಟೇಲ್ರು ಮೀಸಲಾತಿ ಹೋರಾಟಕ್ಕೆ ಅಂತ ಹೇಳಿ ಬಂದಿದ್ರು ಗೊತ್ತಾ, ಹಮ್ಮರ್ ಕಾರ್ನಲ್ಲೆಲ್ಲ ಆ ರೀತಿ ಕಾಣಿಸುವಂತಹ ಸನ್ನಿವೇಶ ಇತ್ತು. ಬಟ್ ಹಂಗಾಗಿಲ್ಲ.